ಹೆಲೋ, ವೆಲ್ಕಮ್ ಬ್ಯಾಕ್ ಟು ಸಿರಿ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮನೆ ಹೋಮ್ ಟೂರ್ ಮಾಡ್ತಿರೋದು. ನಿಮ್ಮ ಜೊತೆ ನಮ್ಮನೆ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಚಿಕ್ಕದಾಗಿರೋ ಮನೆ ನಮ್ಮದು. ನೋಡಿ, ಈ ಥರ ನಮ್ಮನೆ ಎಂಟ್ರೆನ್ಸ್ ಬರುತ್ತೆ ರೋಡಿಂದ. ಈ ಥರ ಸ್ವಲ್ಪ ದೊಡ್ಡದೇ ಗೇಟ್ ಇಟ್ಬಿಟ್ಟಿದ್ದಾರೆ. ಈ ಥರ ಎಂಟ್ರಿ ಆದರೆ ಇಲ್ಲಿ ನಾವು ನೆಲಕ್ಕೆ ಇಂಟರ್ಲಾಕ್ ಏನು ಹಾಕಿಲ್ಲ, ಮೆಟಲ್ ಸ್ಟೋನ್ ಹಾಕಿರೋದು. ಈ ಥರ ಇಲ್ಲಿ ಬ್ಯಾಕಲ್ಲಿ ಒಂದು ಸ್ಪೇಸ್ ಕಾಣುತ್ತಲ್ಲ, ಆ್ಯಕ್ಚುಲಿ ಅಲ್ಲಿ ಕಾರ್ ಇಡೋದು. ಇದು ವಾಶ್ ಮಾಡೋಕ್ಕೆ ಅವರು ಹೊರಗಡೆ ತೆಗೆದಿಟ್ಟಿರೋದು. ಮನೆ ಇನ್ನೊಂದು ಕಡೆ ಬಂದರೆ ಇಲ್ಲಿ ಸೈಡಲ್ಲಿ ಬಾವಿ ಉಂಟು. ಮನೆ ಎಲ್ಲ ಯೂಸಿಗೂ ಇದೇ ಬಾವಿಯಿಂದ ನಾವು ನೀರು ತಗೊಳ್ಳೋದು. ಅಲ್ಲಿ ದನ ಹೋಗ್ತಿತ್ತ, ಅದಕ್ಕೆ ಮಗಳು ಅದನ್ನು ನೋಡಿ ಅಂಬ ಅಂಬ ಅಂತ ಮಾಡ್ತಿದ್ದಾಳೆ. ಬನ್ನಿ ಮನೆ ಒಳಗಡೆ ಹೋಗುವ. ಹೀಗೆ ಎಂಟ್ರಿ ಆಗಬೇಕಾದ್ರೆ ನಮ್ಮನ್ನು ವೆಲ್ಕಮ್ ಮಾಡೋದು ಇಂಡಿಯನ್ ಫ್ಲ್ಯಾಗ್. ಅದರದ್ದು ಫ್ರೇಮ್ ಇಟ್ಟಿದ್ದೀವಿ, ಫೋಟೋ ಫ್ರೇಮು. ಆ್ಯಕ್ಚುಲಿ ಇದು ಧೂಳು ಹಿಡ್ದಿರೋದಲ್ಲ, ಆಯಿತಾ. ಅವ್ರ ಹತ್ರ ನಾವು ವಿಂಟೇಜ್ ಹೇಳಿದಾಗ ಅವ್ರು ಹೀಗೆ ಮಾಡಿ ಕೊಟ್ಟದ್ದು ನಮಗೆ. ಸೊ ಹೀಗೆ ಇರಲಿ, ಪರವಾಗಿಲ್ಲ ಅಂತ ಹೇಳಿ ಇಟ್ಟಿದ್ದೀವಿ. ಸೊ ಹೀಗೆ ಹೊರಗಡೆ ನೋಡಬೇಕಾದ್ರೆ ಈ ಥರ ತುಂಬ ಬಿಸಿಲಿದೆ, ಸೆಕೆನೂ ಇದೆ. ಸೊ ನಮಗೆ ಕಂಪೌಂಡ್ ವಾಲ್ ಹೈಟ್ ಇರೋದ್ರಿಂದ ತುಂಬ ಪ್ರೈವೇಸಿ ಇರ್ತದೆ ಒಳಗಡೆ. ಹೀಗೆ ನಮ್ಮದು ಡೋರ್, ಮೇನ್ ಡೋರ್ನು ತುಂಬ ದೊಡ್ಡದಿದೆ. ಅದಕ್ಕೆ ಒಂದು ಡೋರ್ ಮಾತ್ರ ಯಾವತ್ತೋ ಓಪನ್ ಮಾಡೋದು. ನೆಕ್ಸ್ಟ್ ನಾವು ನಮ್ಮ ಲಿವಿಂಗ್ ಹಾಲಿಗೆ ಬರುವ. ಇಲ್ಲಿ ಒಂದು ಚಿಕ್ಕ ಟಿವಿ ಇಟ್ಟಿದ್ದೇವೆ. ಮತ್ತು ಇವಾಗ ರೀಸೆಂಟಾಗಿ ಏರ್ಟೆಲ್ ಎಕ್ಸ್ಟ್ರೀಮ್ ಇದೊಂದು ವೈಫೈ ಹಾಕ್ಸಿದ್ದೇವೆ. ನಂತರ ಅದೊಂದು ಸೈಕಲ್ ಕಾಣ್ತದಲ್ಲ, ಅದು ಆ್ಯಕ್ಚುಲಿ ಹಸ್ಬೆಂಡ್ ಮೈಸೂರಿಗೆ ಹೋದಾಗ ತೊಗೊಂಡು ಬಂದದ್ದು. 2000 ಏನೋ ಹೇಳಿದ್ರಂತೆ, ಇವರು 200 ರೂಪಾಯಿ ಕೊಟ್ಟು ತೊಗೊಂಡು ಬಂದದ್ದು. ಆ್ಯಕ್ಚುಲಿ ನಮ್ಮ ಮನೆ ಒಳಗಡೆ ಹಾಲಿಗೆ, ಲಿವಿಂಗ್ ಹಾಲಿಗೆಲ್ಲ ನಮಗೆ ಲೈಟ್ ಬೇಡವೇ ಬೇಡ, ಅಷ್ಟು ಬೆಳಕಿದೆ, ಗಾಳಿ ಬೆಳಕೆಲ್ಲ ಚಂದ ಬರ್ತದೆ. ನೋಡಿ, ಇಲ್ಲಿ ದಿವಾನ್ ಕೊಠಡಿಯಲ್ಲಿ ನಾನೊಂದು ಡಿಮಾರ್ಟಿದ್ದು ಬಾಕ್ಸ್ ಇಟ್ಟಿದ್ದೇನೆ. ಅದರಲ್ಲಿ ಟ್ರೈಪಾಡ್, ರಿಮೋಟ್ ಎಲ್ಲ ಇಟ್ಟಿದ್ದೇನೆ. ನಂತರ ಆ ಕಡೆ ಮಗು ಇದು ಟಾಯ್ಸ್ ಇಟ್ಟಿದ್ದೇನೆ. ಅವಳ ಹತ್ರ ಜಾಸ್ತಿ ಟಾಯ್ಸ್ ಎಲ್ಲ ಇಲ್ಲ. ಈ ಥರ ಇರೋ ಎಲ್ಲ ಟಾಯ್ಸನ್ನು ಹಾಕಿಟ್ಟಿದ್ದೇನೆ, ಬೇರೆ ಮಕ್ಕಳು ಬಂದ್ರು ಆಟ ಆಡ್ಬೋದಲ್ಲ. ಇದು ಆರಿ ಇರೋದು ಒಂದು ವಾಕರ್, ಇದು ತುಂಬ ಯೂಸ್ ಆಗಿದೆ ಅವಳಿಗೆ. ಇದು ತೆಗೆದ ಒಂದು 10 ದಿನದಲ್ಲಿನೇ ವಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಲ್ಲ ಅವಳು. ಅಲ್ಲಿವರೆಗೆ ಹೀಗೆ ಹಿಡಿದು ನಡೀತಿದ್ಲು. ಇವಾಗ ನೋಡಿ, ಇದು ನಮ್ಮದು ಡೈನಿಂಗ್ ಏರಿಯಾ. ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಹಾಕಿ 6 ಚೇರ್ ಹಾಕೋಷ್ಟೇ ಸ್ಪೇಸ್ ಇರೋದು. ಡೈನಿಂಗ್ ಏರಿಯಾ ಮತ್ತೆ ಜಾಸ್ತಿ ದೊಡ್ಡದಿದ್ರೇನೋ ಯೂಸ್ ಇಲ್ಲ, ನನ್ನ ಪರ್ಸನಲ್ ಒಪಿನಿಯನ್, ಆಯಿತಾ. ನಮಗೆ ಇಷ್ಟೇ ಸಾಕು ಅಂತ ನನ್ನ ಅಭಿಪ್ರಾಯ. ನಮ್ಮ ಸ್ಟೇರ್ ಕೇಸ್ ಉಂಟಲ್ಲ, ಅದರ ಅಡಿಯಲ್ಲಿ ಹೀಗೆ ಸ್ಪೇಸ್ ಉಂಟು. ಅದರಲ್ಲಿ ನಮ್ಮದು ಸೂಟ್ ಕೇಸ್ ಆಗಲಿ ಆ ಥರದ್ದೆಲ್ಲ ಇಟ್ಟಿದ್ದೇನೆ. ಮತ್ತು ನಮಗೆ ತೆಗಿಲಿಕ್ಕೇನೆ ಈಸಿ ಆಗುತ್ತದೆ, ಮತ್ತು ಒಂದು ಸ್ಟೋರೇಜ್ ಸ್ಪೇಸ್ ಥರ ಆಗ್ತದೆ. ನಾವು ಮತ್ತೆ ಇಂಟೀರಿಯರ್ ಮಾಡಿಸ್ಲಿಲ್ಲ ಮನೆಗೆ. ಇದು ನಮ್ಮದು ವಾಷಿಂಗ್ ಏರಿಯಾ. ಈ ಥರ ಇದರ ಅಡಿಯಲ್ಲಿ ಒಂಚೂರು ಸ್ಪೇಸ್ ಇದೆ, ಅದರಲ್ಲೆಲ್ಲ ಕ್ಲೀನಿಂಗ್ ಎಸೆನ್ಷಿಯಲ್ ಎಲ್ಲ ಇಡ್ತೇನೆ. ಇದು ಒಂದು ವಾಶ್ರೂಮ್, ಹಾಲಲ್ಲೇ ಇರೋದು. ನಂತರ ಇದು 2 ಬೆಡ್ರೂಮ್, ಆಚೆ ಒಂದು ರೂಮ್, ಈಚೆ ಒಂದು ರೂಮ್. ಈಚೆದು ನಮ್ಮದು, ಆಚೆದು ಅದು ಫಾದರ್ ಇನ್ ಲಾ, ಮದರ್ ಇನ್ ಲಾಗ್ ಇರೋದು ರೂಮು. ಹೀಗೆ ಡೈರೆಕ್ಟ್ ಬಂದ್ರೆ ಕಿಚನ್. ಇವಾಗ ಬೆಡ್ರೂಮ್ ಅನ್ನ ನೋಡ್ಕೊಂಡು ಬರುವ. ಇದು ನಮ್ದು ಬೆಡ್ರೂಮ್. ಈ ತರ ಎಂಟ್ರಿ, ಚಿಕ್ಕ ರೂಮ್ ಆಗಿರೋದ್ರಿಂದ ನಮ್ಗೆ ಹೇಗೆ ಕನ್ವೀನಿಯೆಂಟ್ ಹಾಗೆ ಇಟ್ಕೊಂಡಿದ್ದೇವೆ. ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಒಂದು ಕಾರ್ನರಲ್ಲಿ ಸ್ಟಡಿ ಏರಿಯಾ ಸೆಟ್ ಮಾಡಿದ್ದೇವೆ. ಮತ್ತು ಅಲ್ಲೇ ನಮಾಜ್ ಮಾಡಲಿಕ್ಕೆಲ್ಲ ಈಸಿ ಆಗ್ತದೆ. ಮತ್ತು ಒಂದು ಡ್ರೆಸ್ಸಿಂಗ್ ಟೇಬಲ್ ಫ್ರಂಟಲ್ಲೇ ಒಂದು ಸೈಡ್ ಟೇಬಲ್ ಇಟ್ಟಿದ್ದೇವೆ ನೋಡಿ. ಅದು ಮಗಳೆಲ್ಲ ಹತ್ತಿ ಎಲ್ಲ ತೆಗಿತಾಳಲ್ಲ, ಹಾಗೆ ಅಡ್ಡ ಇಟ್ಟದು. ಇಲ್ಲಿ ಮೇಲೆ ರ್ಯಾಕ್ಗಳಲ್ಲಿ ಸ್ಟೋರೇಜ್ ಬ್ಯಾಗಲ್ಲಿ ಬ್ಲ್ಯಾಂಕೆಟ್ಸ್ ಆ ಥರದ್ದೆಲ್ಲ ಇಟ್ಟಿದ್ದೇನೆ. ನಮಗೆ ತೆಗಿಲಿಕ್ಕೂ ಈಸಿ ಆಗ್ತದೆ, ಮತ್ತು ಧೂಳು ಆಗೋದಿಲ್ಲ, ಒಂದು ಕಡೆ ಇರ್ತದೆ. ನಂತರ ಇವಾಗ ಬನ್ನಿ ನೆಕ್ಸ್ಟ್ ಬೆಡ್ರೂಮ್ಗೆ ಹೋಗುವ. ಇದು ಫಾದರ್ ಇನ್ ಲಾ, ಮದರ್ ಇನ್ ಲಾ ಅವರದ್ದು. ಹೀಗೆ ರೂಮಿಗೆ ಎಂಟ್ರಿ ಆಗಬೇಕಾದ್ರೆ ಮಂಚ ಉಂಟಾ, ಅದರ ಸೈಡಿಗೆ ಒಂದು ಬೀರ್ ಉಂಟಾ. ನಂತರ ಈ ಸೈಡಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದೇವೆ. ಅದು ಆಚೆದು ಒಂದು ಓಲ್ಡ್ ಬೀರು, ಆಯಿತಾ. ನಾನು ಅದನ್ನು ವಾಲ್ಪೇಪರ್ ಎಲ್ಲ ಅಂಟಿಸಿಟ್ಟದು ಅರ್ಧಕ್ಕೆ, ಮತ್ತೆ ಹಾಕ್ಲಿಕ್ಕೇನೆ ಆಗಲಿಲ್ಲ, ಹಾಗೆ ಬಾಕಿಯಾಗಿದೆ. ಈ ಹಳೆ ಬೀರ್ ಪಕ್ಕನೇ ಡ್ರೆಸ್ಸಿಂಗ್ ಟೇಬಲು ಇಟ್ಟಿದೆ ನೋಡಿ. ಇನ್ನು ನಾವು ನಮ್ಮದು ಕಿಚನ್ ನೋಡುವ ಬನ್ನಿ. ಈ ಥರ ಕಿಚನ್ಗೆ ಎಂಟ್ರಿ. ದೊಡ್ಡ ಕಿಚನ್ ಏನಲ್ಲ, ಚಿಕ್ಕದು ಕಿಚನ್. ಇಂಟೀರಿಯರ್ ಎಂತ ಕೂಡ ಮಾಡಿಲ್ಲ, ನಾನ್ ಮಾಡ್ಯುಲರ್ ಕಿಚನ್ ನಮ್ಮದು. ಹೀಗೆ ಇಲ್ಲಿ ವಾಷಿಂಗ್ ಏರಿಯಾ ಉಂಟಾ, ಅದ ನಂತರ ಈ ಥರ ಡೈರೆಕ್ಟ್ ಹೀಗೆ ಓಪನ್. ಅಲ್ಲಿ ರ್ಯಾಕ್, ಮೇಲೆಗೆ ಈ ಥರ ರ್ಯಾಕ್ ಬಂದು ಅಲ್ಲೊಂದು ವಿಂಡೋ ಉಂಟಾ, ಅದರ ಸ್ಟ್ರೈಟಿಗೆ ಗ್ಯಾಸ್ ಸ್ಟವ್ ಬಿಟ್ಟದ್ದು. ಇಲ್ಲಿ ಕೌಂಟರ್ ಟಾಪ್ ಮೇಲೆ ಈ ಥರ ಇಟ್ಟಿದ್ದೇನೆ. ಅಂದರೆ ಇಲ್ಲಿ ಗ್ಲಾಸ್ ಜಾರ್ಸೇ ನಾವು ಜಾಸ್ತಿ ಸ್ಟೋರೇಜ್ಗೆಲ್ಲ ಯೂಸ್ ಮಾಡೋದು. ಇಲ್ಲಾಂದರೆ ಸ್ಟೀಲ್, ಇಲ್ಲಾಂದರೆ ಸೆರಾಮಿಕ್, ಆ ಥರ. ಅಂದರೆ ಪ್ಲಾಸ್ಟಿಕ್ಸ್ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು ಅಂತ, ಕಂಪ್ಲೀಟಾಗಿ ಅಲ್ಲ, ಸ್ವಲ್ಪ ಕಮ್ಮಿ ನಾವು ಯೂಸ್ ಮಾಡೋದು. ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಉಂಟು, ಅದರ ಮೇಲೆ ದೊಡ್ಡ ಗ್ಲಾಸ್ ಇದು, ಜ್ಯೂಸ್ ಗ್ಲಾಸ್ ಇದನ್ನೆಲ್ಲ ಹೀಗೆ ಕೌಚಿ ಹಾಕಿದ್ದೇವೆ.
ಅದರ ಈ ಕಡೆ ಮಿಕ್ಸಿ ಜಾರೆಲ್ಲ ಇಟ್ಟಿದ್ದೇವೆ, ಅಂದರೆ ಇದು ಈಸಿ ಆಗಲಿಕ್ಕೆ. ಇಲ್ಲಿ ನೋಡಿ, ಇದು ಪಾತ್ರೆ ಸ್ಟ್ಯಾಂಡ್ ನಾನು ಅಮೆಝಾನಿಂದ ತೊಗೊಂಡದ್ದು, ತುಂಬ ಯೂಸ್ಫುಲ್ಲು. ಅಂದರೆ ನೀರೆಲ್ಲ ಬಿದ್ದರೆ ಸಿಂಕಿಗೆ ಹೋಗಿ ಬೀಳ್ತದೆ. ಇಲ್ಲಿ ಕೆಳಗಡೆ ಈ ಥರ ಅರೇಂಜ್ ಮಾಡಿಟ್ಟಿದ್ದೇನೆ, ಸ್ಟೀಲ್ ಡಬ್ಬಗಳು ಮತ್ತು ಚಿಕ್ಕ ಚಿಕ್ಕ ಪಾತ್ರೆಗಳು ಒಂದು ಬಾಕ್ಸಲ್ಲಿ ಹಾಕಿಟ್ಟು ಹಾಗೆಲ್ಲ ಮಾಡಿಟ್ಟಿದ್ದೇನೆ. ಅಂದರೆ ನಮಗೆ ತೆಗಿಲಿಕ್ಕೆ ಈಸಿ ಆಗಬೇಕು ಅಂತ. ಬನ್ನಿ, ಇನ್ನು ಸ್ಟೆಪ್ ಮೇಲೆ ಒಂದು ಚಿಕ್ಕದೊಂದು ರೂಮ್ ಥರ ಉಂಟು. ರೂಮ್ ಅಂತ ಕಂಪ್ಲೀಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾರಾದರೂ ಗೆಸ್ಟಸ್ ಎಲ್ಲ ಬಂದರೆ ನಾವು ಮೇಲೆ ಬರ್ತೇವೆ ಮಲಗಲಿಕ್ಕೆ, ಮತ್ತು ಬ್ಯಾಚುಲರ್ಸ್ ಯಾರೆಲ್ಲ ಬಂದರೆ ಇಲ್ಲೇ ಮಲಗ್ತಾರೆ, ಮೇಲೇ ಬಂದು ಮಲಗ್ತಾರೆ. ಇಲ್ಲಿ ನೋಡಿ, ಎಂಟ್ರಿ ಆಗುವಾಗಲೇ ಒಂದು ಟೇಬಲ್ ಇಟ್ಟಿದ್ದೇವೆ. ಇದರಲ್ಲಿ ಐರನ್ ಮಾಡೋದು, ನಮ್ಮದು ಐರನ್ ಏರಿಯಾ ಇದು. ನಾವು ಐರನ್ ಏನು ಮಾಡಲಿಕ್ಕಿದ್ರೆ ಇಲ್ಲಿಗೆ ಬಂದು ಐರನ್ ಮಾಡ್ಕೊಂಡು ಹೋಗೋದು. ಈ ಕಡೆ 2 ಕಾಟ್ ಹಾಕಿದ್ದೇವೆ, ಅದರ ನಡುವಲ್ಲಿ ಇದು ಹೊಲಿಯುವ ಮಿಷನ್ ಉಂಟಲ್ಲ ಅದನ್ನು ಇಟ್ಟಿದ್ದೇವೆ. ನನಗೆ ಹಾಗೆ ಸ್ಟಿಚ್ಚಿಂಗ್ ಎಲ್ಲ ಬರುವುದಿಲ್ಲ, ನನ್ನ ನಾದಿನಿ ಚಂದ ಸ್ಟಿಚ್ ಮಾಡ್ತಾಳೆ, ಅವಳು ಬಂದಾಗೆಲ್ಲ ಯೂಸ್ ಮಾಡ್ತಾಳೆ ಇದನ್ನು. ಈ ಥರ 2 ಕಡೆ ವಿಂಡೋ ಉಂಟು, ಒಂದು ಸ್ಟೆಪ್ ಹತ್ತಿ ಬರುವಾಗ ಹಾಗೆ ಕಾಣ್ತದೆ, ಮತ್ತೊಂದು ಕಡೆ ಹೊರಗಡೆಗೆ, ಅಲ್ಲಿ ಗಾಳಿ ಎಲ್ಲ ಚಂದ ಬರ್ತದೆ. ನಾನು ಹೋಮ್ ಟೂರ್ ಮಾಡುವಾಗ ಮಗಳು ನನ್ನ ಬೆನ್ನ ಹಿಂದೆನೇ ಇದ್ಲು, ಹಾಗೆ ವಿಡಿಯೋದಲ್ಲೆಲ್ಲ ಅವಳ ತಲೆ ಎಲ್ಲ ಕಾಣ್ತಾ ಉಂಟು. ಇದು ಕೂಲರ್ ಇಲ್ಲೇ ಇಟ್ಟದ್ದು ಯಾಕೆ ಅಂದರೆ ಮೇಲೆ ಸೆಕೆ ಅಲ್ವಾ, ಬೇಕಾದರೆ ಯೂಸ್ ಮಾಡುವ ಅಂತೆಲ್ಲ ಹೇಳಿ ಹಾಗೆ ಇಟ್ಟದ್ದು. ಇದು ಹೊರಗಡೆ ಹೋಗುದು ಡೋರ್, ಹೊರಗಡೆ ಹೋದ್ರೆ ನಮ್ದು ಟೆರೆಸ್ ಏರಿಯಾ ಸಿಗ್ತದೆ. ಇದು ನಮ್ಮ ಮನೆಯ ಹಿಂಭಾಗ ಅಂತ ಹೇಳ್ತಾರಲ್ಲ ಹಾಗೆ, ಒಂದು ಕಾರ್ನರ್ ಓಣಿ ಥರ ಉಂಟು. ಇಲ್ಲಿ ನಾವು ಬಟ್ಟೆ ಒಣಗಲಿಕ್ಕೆ ಹಾಕುವ ಸ್ಟ್ಯಾಂಡ್ ಇಟ್ಟಿದ್ದೇವೆ, ಮತ್ತು ಮೇಲೆ ಇದೆಂತ ಹಗ್ಗನೂ ಕಟ್ಟಿದ್ದೇವೆ ಬಟ್ಟೆ ಒಣಗಲಿಕ್ಕೆ ಹಾಕಲಿಕ್ಕೆ. ಆ್ಯಕ್ಚುಲಿ ನಾವು ವಿಡಿಯೋ ಶೂಟ್ ಮಾಡುವಾಗ ವರ್ಕ್ ಏರಿಯದ್ದು ಮಾಡಿದೆ, ಬಟ್ ಅದು ರೆಕಾರ್ಡ್ ಆಗಿಲ್ಲ ಅಂತ ಅನಿಸ್ತದೆ. ನಿಮಗೆ ಇನ್ನೊಮ್ಮೆ ನಾನು ತೋರಿಸ್ತೇನೆ ನೋಡಿ. ಹಿಂಭಾಗದಿಂದ ಹೀಗೆ ಸ್ಟ್ರೈಟ್ ನಾವು ಬಂದರೆ ನಮಗೆ ಎಂಟ್ರೆನ್ಸ್ ಸಿಗ್ತದೆ ನೋಡಿ. ನಾವು ವಿಡಿಯೋ ಮಾಡಿ ಇವಾಗ ಎಂಟ್ರೆನ್ಸಿಗೆ ರೀಚ್ ಆಗಿದ್ದೇವೆ. ಇಷ್ಟೇ ನಮ್ಮ ಮನೆ ಹೋಮ್ ಟೂರ್ ವಿಡಿಯೋ, ಚಿಕ್ಕದಾಗಿರೋದೊಂದು ಮನೆ ನಮ್ಮದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.